ಧನುರಾಶಿ ಉದ್ಯೋಗದಲ್ಲಿ ಬದಲಾವಣೆ, ಕೆಲಸದಲ್ಲಿ ಬದಲಾವಣೆ, ವ್ಯವಹಾರದಲ್ಲಿ ಏನೋ ವ್ಯತ್ಯಾಸಗಳು ಇವೆಲ್ಲವನ್ನು ನೋಡ್ತೀರಿ. ಯೋಗ್ಯ ವ್ಯಕ್ತಿಗಳ ಮಾರ್ಗದರ್ಶನವಾಗುತ್ತೆ, ಅದರಿಂದ ನಿಮಗೆ ಒಂದಷ್ಟು ಪ್ರಯೋಜನ ಇದೆ. ಯಾರು ಸಮರ್ಥರೋ, ಅನುಭವಿಗಳು, ಸಾಧಕರೋ ಅವರ ಪರಿಚಯವೋ ಅವರ ಮಾರ್ಗದರ್ಶನವೋ ಇವೆಲ್ಲವೂ ಕೂಡ ನಿಮ್ಮ ಅನುಕೂಲವನ್ನು ಒಂದಷ್ಟು ಹೆಚ್ಚು ಮಾಡ್ತಕ್ಕಂಥದ್ದಾಗುತ್ತೆ. ಪ್ರೇಮಿಗಳಿಗೆ ಉತ್ತಮವಾದಂತಹ ಸಮಯ. ನಿಮ್ಮ ಸರಿಯಾದಂತಹ ವ್ಯಕ್ತಿತ್ವದಿಂದ ಜನ ಪ್ರಭಾವಿತರಾಗ್ತಾರೆ. ಹಾಗಾಗಿ ನೀವು ಸರಿಯಾಗಿ ನಡ್ಕೊಳ್ಬೇಕು, ಸಮಾಜದಲ್ಲಿ ಗಟ್ಟಿತನವನ್ನು ಪ್ರದರ್ಶಿಸಬೇಕು ಅಂತಕ್ಕಂಥದ್ದು. ವಿದ್ಯಾರ್ಥಿಗಳಿಗೆ ಒಂದಷ್ಟು ಸಹಾಯ ದೊರಕಬಹುದಾದಂತಹ ದಿವಸವಾಗಿದೆ. ಶ್ರೀಕೃಷ್ಣನನ್ನು ಪ್ರಾರ್ಥನೆ ಮಾಡಿ. ವಸುದೇವ ಸುತಂ ದೇವಂ ಕಂಸ ಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಎಂಬುದಾಗಿ 8 ಬಾರಿ ಪಠನೆ ಮಾಡಿ. ಕೃಷ್ಣನ ಅನುಗ್ರಹ ನಿಮ್ಮ ಎಲ್ಲ ಆಸೆಗಳನ್ನು ಈಡೇರಿಸಲಿ. ಶುಭವಾಗಿ. ಮಕರ ರಾಶಿ ಸ್ವಯಂ ಪ್ರೇರಿತರಾಗಿ ಮನಸ್ಸನ್ನು ಕೇಂದ್ರೀಕರಿಸಬೇಕು. ಇದರ ಅರ್ಥ ಯಾರೋ ಹೇಳಿ ನೀನು ಎಲ್ಲದರ ಕಡೆನೂ ಗಮನ ಕೊಡು, ಸರಿಯಾಗಿ ನಿನ್ನ ಗಮನ ಇಲ್ಲ ಅಂತ ಹೇಳಿಸ್ಕೊಂಡು ನಂತರದಲ್ಲಿ ನೀವು ಸರಿ ಮಾಡಿಕೊಳ್ಳೋದಲ್ಲ. ನಿಮಗೇ ಮನಸ್ಸಿನಲ್ಲಿ ಬರಬೇಕು, ನಾನು ಯಾವ ಕಡೆಯೂ ಸರಿಯಾಗಿ ಗಮನವನ್ನು ಹರಿಸ್ತಾ ಇಲ್ಲ, ಅದನ್ನು ಸರಿಪಡಿಸ್ಕೊಳ್ಬೇಕು ಅನ್ನುವಂಥದ್ದು ಮನಸ್ಸಿಗೆ ಗೊತ್ತಾಗಿ ಎಲ್ಲವನ್ನೂ ಕೂಡ ನಿಮ್ಮ ಹತೋಟಿಯಲ್ಲಿ ಇಟ್ಟುಕೊಳ್ತಕ್ಕಂತಹ ಪ್ರಯತ್ನ ಮಾಡಿ. ಭಾವನಾತ್ಮಕವಾಗಿ ಯಾವುದೇ ನಿರ್ಧಾರವನ್ನು ಮಾಡಬೇಡಿ, ಅದು ಒಳ್ಳೆಯದಾಗಿ ಫಲವನ್ನು ನಿಮಗೆ ಕೊಡದೇ ಇರತಕ್ಕಂಥದ್ದು. ಸ್ನೇಹಿತರಿಂದ ನಿಮ್ಮ ಬಗ್ಗೆ ತಪ್ಪು ಅಭಿಪ್ರಾಯಗಳಿರುತ್ತೆ. ನಿಮ್ಮ ಜೊತೆಯಲ್ಲೇ ಇರ್ತಾರೆ ನಿಮ್ಮ ಸ್ನೇಹಿತರೇ, ಆದರೆ ನಿಮ್ಮ ಬಗ್ಗೆ ಒಳ್ಳೆಯ ಅಭಿಪ್ರಾಯವನ್ನು ಅವರು ಹೇಳೋದಿಲ್ಲ. ಆರ್ಥಿಕವಾದಂತಹ ಸ್ಥಿತಿ ಚೆನ್ನಾಗಿರುತ್ತೆ, ಹಣಕಾಸಿಗೆ ಯೋಚನೆ ಇರೋದಿಲ್ಲ. ದುರ್ಗಾರಾಧನೆ, ದುರ್ಗಾ ಪ್ರಾರ್ಥನೆಯನ್ನು ಮಾಡಿ. ದುರ್ಗಾರ್ತಿ ಶಮನಿ, ದುರ್ಗಾ ಪದ್ವಿ ನಿವಾರಿಣಿ, ದುರ್ಗಮಚ್ಛೇದಿನಿ, ದುರ್ಗ ಸಾಧಿನಿ, ದುರ್ಗನಾಶಿನಿ ಎಂಬುದಾಗಿ 8 ಬಾರಿ ಪಠನೆಯನ್ನು ಮಾಡಿ. ಶುಭವಾಗಿ. ಕುಂಭರಾಶಿ ಆರೋಗ್ಯದ ವಿಚಾರದಲ್ಲಿ ಸಮಸ್ಯೆಗಳಿಲ್ಲ. ನೀವು ಹಾಗಾಗಿ ಆರೋಗ್ಯದ ವಿಷಯ ಬಂದಾಗ ಬಹಳ ಸಮಾಧಾನದಿಂದ ಇರಬಹುದಾದಂಥದ್ದು. ಪೂರ್ಣ ಉತ್ಸಾಹದಿಂದ ಜವಾಬ್ದಾರಿಗಳನ್ನು ಪೂರೈಸಬಹುದು. ಬಹಳ ಉತ್ಸುಕರಾಗಿ ನಿಮ್ಮ ಕೆಲಸಗಳ ಏನಿದೆ ಅದನ್ನು ಮಾಡಿಕೊಳ್ಳೋದಕ್ಕೆ ಅವಕಾಶಗಳಾಗತ್ತೆ. ಹಣದ ವಿಚಾರವಾಗಿ ಸ್ವಲ್ಪ ಮಟ್ಟಿಗೆ ಗೊಂದಲವಾಗುತ್ತೆ, ಜೊತೆಗೆ ಮನಸ್ತಾಪವೂ ಇದೆ. ಸರಿಯಾದಂತಹ ಲೆಕ್ಕಾಚಾರವೋ ಲೆಕ್ಕಪತ್ರಗಳೋ ಅದು ಯಾವುದೂ ಇರದಲೇ ತೊಂದರೆಯನ್ನು ಮಾಡ್ಕೊಳ್ತೀರಿ. ದಾಂಪತ್ಯದಲ್ಲಿ ಪ್ರಯತ್ನಪೂರ್ವಕವಾಗಿ ಆದರೂ ಕೂಡ ಅನ್ಯೋನ್ಯತೆಯನ್ನು ಕಾಪಾಡಿಕೊಳ್ಳಿ. ಯಾರೋ ಏನೋ ಅಂದರು ಮಾತಾಡಿದರು ಅಂತಂದರೆ ಅದನ್ನು ಬಹಳ ಹಗುರವಾಗಿ ಸ್ವೀಕಾರ ಮಾಡಿ, ಬಹಳ ಸಂತೋಷದಿಂದ ಅದಕ್ಕೆ ಪ್ರತಿಕ್ರಿಯಿಸ್ತಕ್ಕಂತಹ ಪ್ರಯತ್ನಗಳನ್ನು ಮಾಡಿ. ಜಗಳ ಬೇಡ ಅನ್ನುವಂಥದ್ದು. ಪಾರ್ವತೀದೇವಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ಈ ದಿವಸ ನಿಮಗೆ ಯಶಸ್ಸು, ತೃಪ್ತಿ ಎಲ್ಲವೂ ಕೂಡ ಸಿಕ್ಕುವಂಥದ್ದು. ಆರ್ಥಿಕವಾಗಿ ಒಂದಷ್ಟು ಅನುಕೂಲತೆಗಳು ನಿಮ್ಮ ಪರವಾಗಿ ಕೆಲಸ ಮಾಡುತ್ತೆ. ಚಿಕ್ಕ ಮಕ್ಕಳ ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಕೊಡಬೇಕು. ಮಕ್ಕಳಿಗೆ ಸಮಸ್ಯೆ, ಆರೋಗ್ಯದ ತೊಂದರೆ ಹೆಚ್ಚಾಗಿ ಕಾಡುವಂಥದ್ದಿರುತ್ತೆ. ನೌಕರಿ ಅಥವಾ ವೃತ್ತಿಯಲ್ಲಿ ಭರವಸೆಯ ಭಾವನೆಗಳು ನಿಮಗೆ ಕಾಣುವಂಥದ್ದಾಗತ್ತೆ. ಇನ್ನೊಂದಷ್ಟು ಭರವಸೆಗಳು, ಭಾವನೆಗಳು ಚಿಗುರೊಡಿತಕ್ಕಂತಹ ಸಂದರ್ಭ ಅಂತ ಹೇಳಬೇಕು. ವ್ಯಾಪಾರ ವ್ಯವಹಾರದ ದೃಷ್ಟಿಯಿಂದ ಪ್ರಯಾಣವನ್ನು ಮಾಡಬೇಕಾದಂತಹ ಚಿಂತನೆಗಳು ಮನಸ್ಸಿಗೆ ಬರುತ್ತೆ, ಅಥವಾ ಅಂಥ ಸಂದರ್ಭಗಳು ಏರ್ಪಾಟಾಗುವಂಥದ್ದಿದೆ. ನಿಮ್ಮ ಸುತ್ತಮುತ್ತಲಿನ ವಾತಾವರಣ ಚೆನ್ನಾಗಿದೆ, ಹಾಗಾಗಿ ನೀವು ಏನನ್ನಾದರೂ ಸರಿಪಡಿಸ್ಕೊಳ್ಳೋದಿದ್ದರೆ ಅವಶ್ಯವಾಗಿ ಆ ಕೆಲಸವನ್ನು ಮಾಡಬೇಕು ಅಂತ ಅರ್ಥ. ಮೃತ್ಯುಂಜಯನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಶರ್ವಾಯ ಮಹಾದೇವಾಯ ತೇ ನಮಃ ಎಂಬುದಾಗಿ ನಿಮ್ಮ ಪ್ರಾರ್ಥನೆ ಇರಲಿ. ಶುಭವಾಗಿ.